ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವಿತಾ ಕನ್ನಡ ವ್ಲಾಗ್ಸ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದ್ರೆ ಒಂದು ಲೈಕ್ ಕೊಡಿ ಮತ್ತು ವಿಡಿಯೋನ ಹೆಚ್ಚು ಶೇರ್ ಮಾಡಿ, ಕಮೆಂಟ್ಗಳನ್ನು ಹಾಕೋದನ್ನ ಮರಿಬೇಡಿ. ಇವತ್ತಿನ ವಿಡಿಯೋ ಟಾಪಿಕ್ ಏನಂದರೆ ಹೌ ಟು ವೈರಲ್ ಲಾಂಗ್ ವಿಡಿಯೋ ಆನ್ ಯೂಟ್ಯೂಬ್ ಅನ್ನೋ ಒಂದು ಟಾಪಿಕ್ಕು. ಯಾಕಂದರೆ ಬಿಗಿನರ್ಸ್ಗೆ ಇದೊಂದು ಕ್ವಶನ್ ಮಾರ್ಕ್ ಆಗಿಬಿಟ್ಟಿದೆ. ಸೊ ನಮ್ಮ ವಿಡಿಯೋಸ್ ವ್ಯೂಸೇ ಬರಲ್ಲ, 2, 3, 10 ಇಷ್ಟೇ ವ್ಯೂಸ್ ಇರುತ್ತೆ. ನಮ್ಮ ವಿಡಿಯೋ ಎಷ್ಟು ಚೆನ್ನಾಗಿದ್ರೂ ಕೂಡ ವೈರಲ್ ಆಗ್ತಿಲ್ಲ, ಯಾಕೆ ವಿಡಿಯೋ ವೈರಲ್ ಆಗ್ತಿಲ್ಲ ಅನ್ನೋ ಒಂದು ಪ್ರಶ್ನೆ ಬಿಗಿನರ್ಸ್ಗೆ ಖಂಡಿತ ಕಾಡುತ್ತೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಯಾರು ಪಾಪ್ಯುಲರ್ ಆಗಿ ಯೂಟ್ಯೂಬಲ್ಲಿ ಹೆಸರು ಮಾಡಿದಾರೋ ಅಂಥವರ ಚಾನಲ್ ವ್ಯೂ ಮಾತ್ರ ಹೋಗ್ತಾ ಇದೆ. ಬಿಗಿನರ್ಸ್ ವಿಡಿಯೋಗಳು ವೈರಲ್ ಆಗ್ತಾನೆ ಇಲ್ಲ. ಎಷ್ಟು ಒಳ್ಳೆ ಕಂಟೆಂಟ್ ಹಾಕಿದ್ರೂ ಕೂಡ ವೈರಲ್ ಆಗ್ತಾ ಇಲ್ಲ. ಕಾರಣ ಏನಿರ್ಬೋದು ಅಂದರೆ ಯೂಟ್ಯೂಬ್ ಕ್ರಿಯೇಟರ್ಸ್ ಜಾಸ್ತಿ ಆಗಿದ್ದಾರೆ. ಮೊದಲನೇ ವಿಷಯ ಏನಂದರೆ, ಸೊ ಇಲ್ಲಿ ನಾವು ಏನಾದರೂ ಯೂನಿಕ್ ಆಗಿ ಕೊಟ್ಟರೆ ಮಾತ್ರ ನಮ್ಮ ಚಾನಲ್ ಸಕ್ಸಸ್ ಆಗೋಕ್ಕಾಗತ್ತೆ, ಇಲ್ಲಾಂದರೆ ಖಂಡಿತವಾಗ್ಲೂ ನಮ್ಮ ಚಾನಲ್ ಗ್ರೋ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಹಾಗಾಗಿ ನೀವು ಯೂನಿಕ್ ಆಗಿ ಯೋಚಿಸೋದನ್ನು ಕಲೀರಿ. ನಿಮ್ಮ ಚಾನಲಲ್ಲಿ ಒಳ್ಳೆ ವ್ಯೂ ಬರಬೇಕು, ವೈರಲ್ ಬರಬೇಕಂದ್ರೆ ನಾನು ಒಂದಷ್ಟು ವಿಷಯಗಳನ್ನು ಹೇಳ್ತೀನಿ, ಅದನ್ನು ನೀವು ಫಾಲೋ ಮಾಡಿ. ಖಂಡಿತ ನಿಮ್ಮ ಚಾನಲಲ್ಲೂ ಒಳ್ಳೆ ವ್ಯೂ ಬರುತ್ತೆ. ನಾನಿವತ್ತು ಲೆಂಗ್ತಿ ವಿಡಿಯೋಗಳನ್ನು ಹೇಗೆ ವೈರಲ್ ಮಾಡ್ಕೊಳ್ಳೋದು, ಅಟ್ಲೀಸ್ಟ್ 1K ಆದರೂ ಬರಲಿ ಅನ್ನೋ ಒಂದು ಆಸೆ ಇದ್ದೇ ಇರುತ್ತಲ್ವ ಬಿಗಿನರ್ಸ್ಗೆ. ನನಗೂ ಕೂಡ ಅಷ್ಟೇ. 500 ವ್ಯೂ ಬರಲ್ಲ ಅಂತ ಎಷ್ಟೊಂದು ಜನ ಬೇಜಾರಾಗ್ತೀರಾ. ಅಟ್ಲೀಸ್ಟ್ ನಿಮ್ಮ ಒಂದು ವಿಡಿಯೋಗೆ 500 ವ್ಯೂಸ್ ಬರೋಕ್ಕೆ ನೀವೆಲ್ಲ ಏನು ಫಾಲೋ ಮಾಡಬೇಕು, ಏನು ಟಿಪ್ನ ಫಾಲೋ ಮಾಡಬೇಕು ಅಂತ ನನಗೆ ಗೊತ್ತಿರುವಂಥ ಕೆಲವು ಸಣ್ಣ ಪುಟ್ಟ ಟಿಪ್ಸ್ಗಳು ಅಥವಾ ವಿಷಯಗಳನ್ನು ಹೇಳ್ತಾ ಹೋಗ್ತೀನಿ. ಫಸ್ಟು ನಿಮಗೆ ಮ್ಯಾಟರ್ ಆಗೋದು ಕಂಟೆಂಟ್. ನೀವೇನು ಕಂಟೆಂಟ್ ಮಾಡ್ತಾ ಇದ್ದೀರಾ ಅದನ್ನು ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡೋದನ್ನು ಕಲೀರಿ. ನೀವು ಯೂಟ್ಯೂಬಲ್ಲಿ ಗ್ರೋ ಆಗಬೇಕು ಅಥವಾ ಯೂಟ್ಯೂಬಲ್ಲಿ ನಿಮ್ಗೆ ಒಳ್ಳೆ ವ್ಯೂ ಬರಬೇಕು, ನಿಮ್ಮ ವಿಡಿಯೋಸ್ಗಳು ವೈರಲ್ ಆಗಬೇಕಂದ್ರೆ ನಿಮ್ಮ ಕಂಟೆಂಟ್ ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಅದನ್ನು ಮೇಂಟೈನ್ ಮಾಡಲೇಬೇಕು, ನೀವು ಯೂಟ್ಯೂಬರ್ ಆಗಲೇಬೇಕಂದ್ರೆ. ಹೇಗಪ್ಪ ಅಂದರೆ, ನಾನು ಹೇಳಿದ್ದೆ ಲಾಸ್ಟ್ ವಿಡಿಯೋಗಳಲ್ಲೂ ಹೇಳಿದ್ದೀನಿ, ಒಂದು ವಿಡಿಯೋ ದಿನ ನಮಗೆ ಫ್ರೀ ಇದ್ದೀವಿ ಅಥವಾ ದಿನ ನಮಗೆ ಖಂಡಿತ ಸಾಧ್ಯ ಅಪ್ಲೋಡ್ ಮಾಡೋಕ್ಕನ್ನೋರು ಎವ್ರಿ ಡೇ ವಿಡಿಯೋ ಅಪ್ಲೋಡ್ ಮಾಡಿ. ಇಲ್ಲ ನಮಗೆ ಕಷ್ಟ ಆಗ್ತಿದೆ ಅನ್ನೋರು ಏನು ಮಾಡಿ, ವೀಕ್ಲಿ 3 ವಿಡಿಯೋ ಆದರೂ ನೀವು ಅಪ್ಲೋಡ್ ಮಾಡಿ. ಎಷ್ಟು ಆ್ಯಕ್ಟಿವ್ ಆಗಿರ್ತೀರೋ ಅಷ್ಟು ನಿಮ್ಮ ಚಾನಲ್ಲು ಗ್ರೋ ಆಗುತ್ತೆ, ಇಲ್ಲಾಂದರೆ ಖಂಡಿತವಾಗ್ಲೂ ಗ್ರೋ ಆಗೋದಿಲ್ಲ. ಕಂಟೆಂಟ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ. ಆ್ಯಂಡ್ ಕಂಟೆಂಟ್ ಎಷ್ಟು ಲೆಂತಿ ಇರಬೇಕು. ನಾವೇನು ಮಾಡ್ತೀವಿ, ಒಂದಿನ 20 ನಿಮಿಷ ಅಪ್ಲೋಡ್ ಮಾಡ್ತೀವಿ, ಒಂದಿನ 10 ನಿಮಿಷ ಅಪ್ಲೋಡ್ ಮಾಡ್ತೀವಿ. ಬೇಡ, 15 ನಿಮಿಷದ ವಿಡಿಯೋ ಎವ್ರಿ ಡೇ ಅಪ್ಲೋಡ್ ಮಾಡಿ. ಒಂದೇ ಟೈಮು, ಒಂದೇ ಡ್ಯೂರೇಷನಲ್ಲಿರುವಂಥ ವಿಡಿಯೋನ ನೀವು ಅಪ್ಲೋಡ್ ಮಾಡಿ. ಮತ್ತು ಟೈಮ್ ಕೂಡ ನಿಮ್ಮ ಒಂದು IT ಸ್ಟುಡಿಯೋ ಓಪನ್ ಮಾಡಿದಾಗ ಅಲ್ಲಿ ಅನಾಲಿಟಿಕ್ಸ್ ಅಂತ ಒಂದು ಇರುತ್ತೆ. ಸೊ ಅಲ್ಲಿ ಹೋದರೆ ನಿಮ್ಮ ಆಡಿಯನ್ಸ್ ಯಾವಾಗ ಆ್ಯಕ್ಟಿವ್ ಆಗ್ತಾರೆ ಅನ್ನೋದನ್ನ ಒಂದು ಅಂದಾಜು ಮೇಲೆ ತೋರಿಸುತ್ತೆ. ಆ ಒಂದಷ್ಟು ಟೈಮಿಂಗ್ಸ್ನ ನೋಡಿಕೊಂಡು ಆ ಟೈಮ್ಗೆ ನೀವು ವಿಡಿಯೋನ ಅಪ್ಲೋಡ್ ಆಗಬೇಕು, ಪಬ್ಲಿಷ್ ಆಗಬೇಕು ಆ ಟೈಮ್ಗೆ. ಆವಾಗ ಸ್ವಲ್ಪ ನಿಮ್ಗೆ ಒಳ್ಳೆ ವ್ಯೂಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾದರೆ ನಮ್ಮ ವ್ಯೂವರ್ಸ್ ಆ್ಯಕ್ಟಿವ್ ಆದಾಗಲೇ ನಮಗೆ ಹೇಗೆ ಗೊತ್ತಾಗ್ಬಿಡತ್ತೆ, ಅಥವಾ ಅಷ್ಟು ಬೇಗ ವಿಡಿಯೋ ಅಪ್ಲೋಡ್ ಆಗಿಬಿಡತ್ತಾ ಅಂತ ನೀವು ಕೇಳ್ಬೋದು. ನೀವು ಮೊದಲೇ ಮುಂಚಿತವಾಗಿ ವಿಡಿಯೋನ ಅಪ್ಲೋಡ್ ಮಾಡಿ. ಅದನ್ನು ಅಪ್ಲೋಡ್ ಮಾಡೋವಾಗಲೂ ಕೂಡ ಅಷ್ಟೇ, ಡೈರೆಕ್ಟ್ ಪಬ್ಲಿಕ್ ಹಾಕಬೇಡಿ. ಅಪ್ಲೋಡ್ ಮಾಡೋಕ್ಕೂ ಮುಂಚೆ ನೀವು ಅನ್ಲಿಸ್ಟ್ ಅಂತ ಇರುತ್ತೆ, ಅನ್ಲಿಸ್ಟಿಗೆ ಹಾಕಿ ಅಪ್ಲೋಡ್ ಮಾಡಿ. ಅದಾದಮೇಲೆ YT ಸ್ಟುಡಿಯೋಗೆ ಹೋಗಿ ಅಲ್ಲಿ ನೀವು ತಮ್ನೇಲ್ ಹಾಕಬೇಕು, ಟೈಟಲ್ ಹಾಕಬೇಕು. ಸರಿಯಾದ ರೀತಿಯಲ್ಲಿ ಟೈಟಲ್ ಹಾಕಿ, ಸ್ವಲ್ಪ ಯೂನಿಕಾಗಿ ಕಾಣೋ ಥರ ಟೈಟಲ್ ಹಾಕಿ, ಇಂಗ್ಲೀಷ್ ಕನ್ನಡ ಎರಡೂ ಮಿಕ್ಸ್ ಮಾಡಿ ಹಾಕಿ. ಅವಾಗ ಏನೋ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ, ಅವಾಗ ನೋಡ್ತಾರೆ. ತಮ್ನೇಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಹಾಕೋ ತಮ್ನೇಲ್ ಮೇಲೆ ನಿಮ್ಮ ಒಂದು ವಿಡಿಯೋಗೆ ವ್ಯೂ ಬರುತ್ತೆ. ಹಾಗಾಗಿ ಸ್ವಲ್ಪ ಸ್ಪಷ್ಟವಾಗಿರೋ ತಮ್ನೇಲ್ನ ಕ್ರಿಯೇಟ್ ಮಾಡಿಬಿಟ್ಟು ಹಾಕಿ. ಅದಾದ ನಂತರ ಡಿಸ್ಕ್ರಿಪ್ಷನ್ ಆದಷ್ಟು ಲೆಂತಿಯಾಗಿರಬೇಕು. ಎಷ್ಟು ಹ್ಯಾಶ್ಟ್ಯಾಗ್ಗಳನ್ನು ನೀವು ಡಿಸ್ಕ್ರಿಪ್ಷನಲ್ಲಿ ಬಳಸ್ತೀರೋ ಅಷ್ಟು ಬೇಗ ನಿಮ್ಮ ವಿಡಿಯೋ ರೀಚ್ ಆಗುತ್ತೆ, ಇಲ್ಲಾಂದರೆ ಖಂಡಿತ ರೀಚ್ ಆಗಲ್ಲ. ಯಾಕಂದರೆ ಡಿಸ್ಕ್ರಿಪ್ಷನ್ನು ಆ ಕಂಟೆಂಟ್ ಏನಿದೆ, ನೀವೇನು ವಿಡಿಯೋ ಮಾಡಿದ್ದೀರಿ. ಈಗ ನಾನು ಹೌ ಟು ವೈರಲ್ ವಿಡಿಯೋ ಆನ್ ಯೂಟ್ಯೂಬ್, ಲಾಂಗ್ ವಿಡಿಯೋ ಆನ್ ಯೂಟ್ಯೂಬ್ ಅಂತ ಕಂಟೆಂಟ್ ಮಾಡ್ತಾ ಇದ್ದೀನಿ. ಸೊ ಇದ್ರ ರಿಲೇಟೆಡ್ ಆಗಿ ನಾನು ಒಂದು ಹ್ಯಾಶ್ಟ್ಯಾಗ್ಗಳನ್ನ ಹಾಕಬೇಕು. ಒಂದು 20 ಹ್ಯಾಶ್ಟ್ಯಾಗ್ ಆದರೂ ಬೇಕಾಗುತ್ತೆ. ಡಿಸ್ಕ್ರಿಪ್ಷನ್ ಎಲ್ಲಿ ಎಷ್ಟು ಹ್ಯಾಶ್ಟ್ಯಾಗ್ ಇರುತ್ತೋ ಅಷ್ಟು ಬೇಗ ನಿಮ್ಮ ಚಾನಲ್ಗೆ ವ್ಯೂ ಬರುತ್ತೆ. ಮತ್ತು ನಿಮ್ಮ ಚಾನಲ್ನ ಹ್ಯಾಶ್ಟ್ಯಾಗ್ ಮಾಡೋದು ಮರಿಬೇಡಿ, ಟ್ಯಾಗ್ ಮಾಡೋದನ್ನ ಮರಿಬೇಡಿ. ಅವಾಗಲೂ ಕೂಡ ನಿಮ್ಗದು ಚೆನ್ನಾಗಿ ನಿಮ್ಮ ಬೇರೆ ವಿಡಿಯೋ ಕೂಡ ನೋಡ್ತಾರೆ. ಕ್ಲಿಕ್ ಮಾಡಿದಾಗ ಏನಾದರೂ ಅಪ್ಪಿತಪ್ಪಿ ಕೈ ತಾಗಿ ಹೋದರೆ ನಿಮ್ಮ ಬೇರೆ ವಿಡಿಯೋಗೂ ಕೂಡ ಅವರು ಹೋಗಿ ನೋಡ್ತಾರೆ. ಅದನ್ನು ಮರಿಬೇಡಿ. ಮತ್ತು ಟ್ಯಾಗ್ಸ್ ಹಾಕೋದನ್ನು ಮರಿಬೇಡಿ. ಟ್ಯಾಗ್ಸಲ್ಲಿ ಫಸ್ಟ್ ನಿಮ್ಮ ಚಾನಲ್ ಹೆಸರನ್ನು ಮೆನ್ಷನ್ ಮಾಡಿ,
ಅದಾದ ನಂತರ ನೀವೇನು ಕಂಟೆಂಟ್ ಮಾಡಿದ್ದೀರಾ ಅದರ ಬಗ್ಗೆ ಹಾಕಿ. ಮತ್ತು ಇದೇ ಥರ ಒಂದು 10 ಟ್ಯಾಗ್ಸ್, ಜಾಸ್ತಿ ಹಾಕಬೇಡಿ, ಒಂದು 10 ಟ್ಯಾಗ್ಸ್ಗಳನ್ನು ಹಾಕಿ. ನಿಮಗೆ ಒಂದಿನ 200 ಬರುತ್ತೆ, ಒಂದಿನ 300 ಬರುತ್ತೆ. ಹಾಗೆ ನೀವು ಎವ್ರಿ ಡೇ ನೀವು ಇದನ್ನು ಫಾಲೋ ಅಪ್ ಮಾಡ್ತಾ ಬಂದರೆ ಖಂಡಿತ ಮುಂದೊಂದು ದಿನ ನಿಮ್ಮ ಚಾನಲ್ಲು ಒಳ್ಳೆ ವ್ಯೂ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ರಾತ್ರೋರಾತ್ರಿ ಯಾರೂ ದೊಡ್ಡವರಾಗೋಕ್ಕಾಗಲ್ಲ. ಪ್ರತಿದಿನ ಪ್ರತಿ ಕ್ಷಣ ನಾವಿಲ್ಲಿ ಹೋರಾಟ ಮಾಡಬೇಕು. ಏನೇ ಒಂದು ಪಡ್ಕೋಬೇಕು ಅಥವಾ ಏನೇ ಒಂದು ಗೆಲ್ಲಬೇಕಂದ್ರೂ ತಾಳ್ಮೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ನಿಮ್ಮ ಕಾಯಕ ನೀವೆಲ್ಲೂ ನಿಲ್ಲಿಸಬಾರ್ದು. ನಿಮ್ಮ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದು ಸರಿಯಾದ ವೇಯಲ್ಲಿ ಅಪ್ಲೋಡ್ ಮಾಡಿ, ಮತ್ತು ಸರಿಯಾದ ರೀತಿಯಲ್ಲಿ ತಮ್ನೇಲ್ ಬರೀರಿ, ಟೈಟಲ್ ಹಾಕಿ, ತಪ್ಪು ಬರಿಬೇಡಿ. ನೀಟಾಗಿ ನೋಡ್ಕೊಂಡು 1-2 ಸಲ ಮತ್ತೆ ಅಪ್ಲೋಡ್ ಆದಮೇಲೆ ನೋಡಿ, ಎಡಿಟ್ ಮಾಡಿ, ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಹಾಕಿ. ಅಟ್ರಾಕ್ಟಿವ್ ಆಗಿರುವಂಥ ತಮ್ನೇಲ್ ಹಾಕಿ, ಅಟ್ರಾಕ್ಟಿವ್ ಆಗಿರುವಂಥ ಒಂದು ಯೂಟ್ಯೂಬ್ ಟೈಟಲ್ ಹಾಕಿ, ಜಾಸ್ತಿ ಹ್ಯಾಶ್ಟ್ಯಾಗ್ಗಳನ್ನ ಬಳಸಿ. ಆ ಕಂಟೆಂಟಿಗೆ ರಿಲೇಟೆಡ್ ಆಗಿ ಯಾವ ಥರ ಸರ್ಚ್ ಮಾಡಿದ್ರು ನಿಮ್ಮ ವಿಡಿಯೋ ಟಾಪಲ್ಲಿ ಕಾಣಿಸೋ ಥರ ಬರಬೇಕು. ಆ ಥರದ ಒಂದಷ್ಟು 10-20 ಹ್ಯಾಶ್ಟ್ಯಾಗ್ಗಳನ್ನು ಬಳಸಿ. ಮಾಮೂಲಿ ಟ್ಯಾಗ್ಸ್ಗಳನ್ನು ನಿಮ್ಮ ಚಾನಲ್ ನೇಮ್ ಇನ್ಕ್ಲೂಡ್ ಮಾಡಿಕೊಂಡು ನೀವು ಒಂದು 10 ಟ್ಯಾಗ್ಸ್ಗಳನ್ನು ಹಾಕಿ. ಡಿಸ್ಕ್ರಿಪ್ಷನಲ್ಲಿ ಉದ್ದವಾಗಿ ಏನಾದರೂ ಬರೀರಿ ಅದರ ಬಗ್ಗೆ ರಿಲೇಟೆಡ್ ಆಗಿ. ಟೈಮ್ ಇರೋರು, ನನಗಷ್ಟು ಸಮಯ ಎಲ್ಲ ಬರ್ಕೊಂಡು ಕೂತ್ಕೊಳ್ಳೋ ಅಷ್ಟು. ಹಾಗಾಗಿ ನಾನು ಸುಮ್ಮನೆ ಏನೋ ಒಂದು 4-5 ಟ್ಯಾಗ್ಸ್ ಹಾಕ್ಬಿಟ್ಟಿರ್ತೀನಿ. ನಾನು ಕೂಡ ಕೆಲಸ ಮಾಡಬೇಕು, ಬಟ್ ಅದಕ್ಕೆ ಸಮಯ ಇಲ್ಲದೆ ಇರೋ ಕಾರಣ. ಬಟ್ ನನಗಾಗಿಲ್ಲ ಅಂತ ಅಟ್ಲೀಸ್ಟ್ ನಿಮಗಾದ್ರೂ ಯೂಸ್ ಆಗಲಿ ಅಂತ ನಾನು ಶೇರ್ ಮಾಡ್ತಾ ಇದ್ದೀನಿ. ಆ ಥರ ಮಾಡಿ ಖಂಡಿತ ವಿಡಿಯೋ ವೈರಲ್ ಆಗುತ್ತೆ. ಒಂದೇ ದಿನಕ್ಕೆ ಯಾವ ಕವಿತಾ ಹೇಳಿದ ತಕ್ಷಣ ನಮ್ಮ ವಿಡಿಯೋ ವೈರಲ್ ಆಯಿತು ಅಂತ ಅನ್ಕೋಬೇಡಿ. ಮತ್ತು ಯೂನಿಕ್ ಕಂಟೆಂಟ್ನ ಥಿಂಕ್ ಮಾಡಿ. ಏನು ಟಾಪಲ್ಲಿ ಓಡ್ತಾ ಇದೆ ಈಗ ಕಂಟೆಂಟ್ಗಳು, ಸೊ ಅದರ ಮೇಲೆ, ಆ ಬೇಸ್ ಮೇಲೆ ನೀವು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಹೋಗಿ. ಯಾವುದು ಟ್ರೆಂಡಿಂಗಲ್ಲಿದೆ ಆ ಥರ ಟ್ರೆಂಡಿಂಗ್ ಒಂದು. ಈಗ ಎಲ್ಲ ಆಲ್ಮೋಸ್ಟ್ ಹೆಲ್ದಿ ಕಾನ್ಸಿಯಸ್ ಬಂದುಬಿಟ್ಟಿದೆ ಜನಗಳಿಗೆ. ಸೊ ಹೆಲ್ತ್ ರಿಲೇಟೆಡ್ ಆಗಿ ಕುಕ್ಕಿಂಗ್ ಆಗಿರ್ಬೋದು, ಹೆಲ್ತ್ ರಿಲೇಟೆಡ್ ಆಗಿರುವಂಥ ವ್ಲಾಗ್ಸ್ಗಳಾಗಿರ್ಬೋದು, ಫುಡ್ ರಿಲೇಟೆಡ್ ವ್ಲಾಗ್ಸ್ಗಳು, ಹೆಲ್ದಿ ಫುಡ್ಸು, ಇದೆಲ್ಲ ತುಂಬ ಟ್ರೆಂಡಿಂಗಲ್ಲಿದೆ. ಖಂಡಿತ ನೀವು ಆ ಥರದ ಕಂಟೆಂಟ್ಗಳನ್ನೇ ಟ್ರೈ ಮಾಡಿ ವ್ಲಾಗರ್ ಆಗಿದ್ದರೆ. ಸೊ ಮೋಟಿವೇಶನ್ ಇದ್ದಾಗ ಯಾವ ವಿಷಯ ಟ್ರೆಂಡಿಂಗಲ್ಲಿದೆ ಈಗ ಮೋಟಿವೇಶನ್ ಮಾಡಬೇಕಂದ್ರೆ ಅದನ್ನು ನೋಡ್ಕೊಂಡು ನೀವು ವಿಡಿಯೋಗಳನ್ನು ಮಾಡಬೇಕಾಗತ್ತೆ. ಆ ಥರ ನೀವು ಮಾಡಿದರೆ ಖಂಡಿತ ನಿಮ್ಮ ವಿಡಿಯೋಗಳು ಕೂಡ ವೈರಲ್ ಆಗ್ತವೆ. ಬಟ್ ಶೆಡ್ಯೂಲ್ ಮಾಡಿ, ಆದಷ್ಟು ಸಡನ್ನಾಗಿ ಪಬ್ಲಿಷ್ ಮಾಡಿಬಿಡ್ಬೇಡಿ. ನಿಮ್ಮ ವ್ಯೂವರ್ಸ್ ಯಾವ ಟೈಮಲ್ಲಿ ಆ್ಯಕ್ಟಿವ್ ಆಗಿರ್ತಾರೆ ಅಂಥ ಸಮಯವನ್ನು ನೋಡಿಕೊಂಡು ವಿಡಿಯೋನ ಶೆಡ್ಯೂಲ್ ಮಾಡಿ. ಆವಾಗ ಅವರು ಖಂಡಿತ ನಿಮ್ಮ ವಿಡಿಯೋಗಳನ್ನು ವಾಚ್ ಮಾಡ್ತಾರೆ. ಒಂದು ನೋಟಿಫಿಕೇಷನ್ ಹೋಗುತ್ತೆ, ವಾಚ್ ಮಾಡ್ತಾರೆ. ನಿಮ್ಮ ಒಂದು ಪ್ರೀಮಿಯರ್ ಇದ್ದಾಗಲೇ ಒಂದು 50-60 ಜನ ನೋಡಿದರೆ ಅಲ್ಲಿ ನಿಮಗೊಂದು 60 ವ್ಯೂಸ್ ಬರುತ್ತೆ. ಆಮೇಲೆ ರೆಗ್ಯುಲರ್ ವ್ಯೂವರು ನೋಡ್ತಾ ಹೋಗ್ತಾರೆ. ಹಾಗಾಗಿ ನೀವು ಅದನ್ನು ಕೂಡ ಫಾಲೋ ಮಾಡಬೇಕಾಗತ್ತೆ. ಇದೆಲ್ಲ ಮ್ಯಾಟರ್ ಆಗುತ್ತೆ ನಿಮ್ಮ ವಿಡಿಯೋ ವೈರಲ್ ಆಗೋಕ್ಕೆ. ಕನ್ಸಿಸ್ಟೆನ್ಸಿ ಮತ್ತು ಟೈಮ್ ಡ್ಯೂರೇಷನ್. ವಿಡಿಯೋ ತುಂಬ ಲೆಂತಿನೂ ಆಗಬಾರ್ದು, ತುಂಬ ಚಿಕ್ಕದು ಇರಬಾರ್ದು. ಮಿನಿಮಮ್ 15 ನಿಮಿಷದ ಒಳಗಡೆ ವಿಡಿಯೋಗಳನ್ನು ಮಾಡೋಕ್ಕೆ ಟ್ರೈ ಮಾಡಿ ಆದಷ್ಟು. ತುಂಬ ಉದ್ದ ಇದ್ದಾಗ ಏನಾಗುತ್ತೆ, ವಿಡಿಯೋ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ ಯಾರಿಗಾದರೂ ಅಷ್ಟೇ. ಯೂನಿಕ್ಕಾಗಿ ಏನಾದರೂ ಕಂಟೆಂಟ್ ಇದ್ದರೆ ಮಾತ್ರ ನಿಮ್ಮ ವಿಡಿಯೋನ ಒಂದು ½ an hour ಹಾಕಿದ್ರು ನೋಡ್ತಾರೆ. ಏನು ಯೂನಿಕ್ ಇಲ್ಲ ಅದರಲ್ಲಿ ಅಂದರೆ ಖಂಡಿತ ಬೋರ್ ಹೊಡೆಯೋಕ್ಕೆ ಶುರು ಆಗುತ್ತೆ. ಹಾಗಾಗಿ ಏನು ಯೂನಿಕ್ ಇರಲಿ ಬಿಡಲಿ, 15 ನಿಮಿಷಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ. 3 ವಿಡಿಯೋ ಅಥವಾ ವಾರಕ್ಕೆ 2 ವಿಡಿಯೋ ಅದೇ ಟೈಮ್ಗೆ ಅದೇ ಡೇ ಈ ಥರ ಫಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡು ಬನ್ನಿ. ಖಂಡಿತ ಒಂದಿನ ನೀವು ಒಳ್ಳೆ ಯೂಟ್ಯೂಬರ್ ಆಗಿ ರೀಚ್ ಆಗ್ತೀರಾ. ನಿಮ್ಮ ಚಾನಲ್ಗೂ ಕೂಡ ವ್ಯೂ ಬರುತ್ತೆ. ವ್ಯೂ ಬರದೇ ಇರೋ ಕಾರಣ ಒಂದು, ನಮ್ಮ ಕಂಟೆಂಟು ನಾವು ಸರಿಯಾದ ವೇ ಅಲ್ಲಿ ಅಪ್ಲೋಡ್ ಮಾಡದೇ ಇರೋದಕ್ಕೆ, ಮತ್ತು ಡಿಸ್ಕ್ರಿಪ್ಷನ್ಗೆ ಇದಕ್ಕೆಲ್ಲ ನಾವು ಟೈಮ್ ಕೊಟ್ಟು ಬರೆಯಲ್ಲ. ಅಪ್ಲೋಡ್ ಅಂದರೆ ಸುಮ್ಮನೆ ಹೇಗೋ ಒಂದು ವೇ ಅಲ್ಲಿ ಅಪ್ಲೋಡ್ ಮಾಡಿಬಿಟ್ಬಿಡ್ತೀವಿ. ಬಟ್ ಎಲ್ಲದಕ್ಕೂ ಅದರದ್ದೇ ಆದಂಥ ವೇ ಅಂತ ಇರುತ್ತೆ. ಆ ವೇಯಲ್ಲಿ ನೀವು ಮಾಡಿ. ಮತ್ತು ನಿಮ್ಮ ವ್ಯೂವರ್ಸ್ ಟೈಮಿಂಗ್ ನೋಡ್ಕೊಂಡು ಅಪ್ಲೋಡ್ ಮಾಡಿ, ಶೆಡ್ಯೂಲ್ ಮಾಡಿ, ಒಳ್ಳೆ ತಮ್ನೇಲ್ನ ಕ್ರಿಯೇಟ್ ಮಾಡಿ, ಟೈಟಲ್ನ ಯೂನಿಕಾಗಿ ಹಾಕಿ. ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಚಾನಲ್ ಖಂಡಿತ ಹಾಗೆ ಸ್ಟೆಪ್ ಬೈ ಸ್ಟೆಪ್ ಒಂದು ವಿಡಿಯೋಗೆ 200 ವ್ಯೂ ಬಂದರೆ ಇನ್ನೊಂದು ವಿಡಿಯೋಗೆ 300 ವ್ಯೂ, 400 ವ್ಯೂ, 500 ವ್ಯೂ, ಹಾಗೆ ಕೆಗಳನ್ನು ರೀಚ್ ಆಗ್ತಾ ಹೋಗುತ್ತೆ. 1K 2K ಈ ಥರ ರೀಚ್ ಆಗ್ತಾ ಹೋಗುತ್ತೆ. ಖಂಡಿತ ನೀವು ಇದನ್ನು ಟ್ರೈ ಮಾಡಿ. ಮತ್ತು ಆದಷ್ಟು ಟ್ರೆಂಡಿ ಟಾಪಿಕ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಟಾಪಿಕ್ ಬೇಸ್ ಮೇಲೆ ನೀವು ವಿಡಿಯೋಗಳನ್ನು ಮಾಡಿ. ಈಗ ಕುಕ್ಕಿಂಗ್ ಚಾನಲ್ ಆಗಿದ್ರೆ ಟ್ರೆಂಡಲ್ಲಿ ಯಾವ ರೆಸಿಪಿ ಓಡ್ತಾ ಇದೆ ಹೆಚ್ಚಾಗಿ, ಅಥವಾ ಯಾವ ಫೆಸ್ಟಿವಲ್ ಇದೆ, ಯಾವ ಫೆಸ್ಟಿವಲ್ಗೆ ಯಾವ ಒಂದು ಫೇಮಸ್ ರೆಸಿಪಿ ಇರುತ್ತೋ ಆ ಥರದ್ದನ್ನೆಲ್ಲ ನೀವು ಟ್ರೈ ಮಾಡಿ. ಖಂಡಿತ ನಿಮ್ಮ ವಿಡಿಯೋಗಳು ರೀಚ್ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ವಿಡಿಯೋ ಸ್ವಲ್ಪ ಆದರೂ ನಿಮ್ಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಆಗಿದ್ದರೆ ಒಂದು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಏನಾದರೂ ವಿಡಿಯೋಗಳು ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಬರೀರಿ. ಅದಕ್ಕೆ ರಿಲೇಟೆಡ್ ಆಗಿ ನಾನು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ.
ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋ ಅಲ್ಲಿ.